ಇದೆಲ್ಲ ಸಿಗುತ್ತೆ. ಹುಲಿಯಪ್ಪ ಚಿಕನ್ ಬಿರಿಯಾನಿನ ಏನಾದ್ರು ಏನ್ ಸೆಂಟ್ರ್ ಇದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ರಿವ್ಯೂ ಜರ್ನಿ. ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಯಾವುದು ಹುಲಿಯಪ್ಪ ದೊಣ್ಣೆ ಬಿರಿಯಾನಿ? ಸೊ ಅದೇ ಹುಲಿಯಪ್ಪ ದೊಣ್ಣೆ ಬಿರಿಯಾನಿ ಹತ್ರ ಇದ್ದೀವಿ. ಸೊ ನಾನು ನನ್ನ ಫ್ರೆಂಡ್ಸು ಹಾಗೂ ನನ್ನ ತಮ್ಮ ಕೂಡ ಬಂದಿದ್ದಾನೆ. ಇವತ್ತು ಟೇಸ್ಟ್ ಮಾಡಿ ಆನೆಸ್ಟ್ ರಿವ್ಯೂನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ರಾಮ್, ಏನು ಆರ್ಡರ್ ಮಾಡಿದೆ ರಾಮ್? ಚಿಕನ್ ದಮ್ ಬಿರಿಯಾನಿ. ಆಮೇಲೆ 3 ಚಿಕನ್ ದಮ್ ಬಿರಿಯಾನಿ, 1 ಮಟನ್ ಬಿರಿಯಾನಿ. ಓಕೆ. ಆಮೇಲೆ ಇನ್ನೇನು ಇವನಿಗೆ ಕುಷ್ಕ. ಕುಲ್ಚಾರು ಏನ್ ಮಾಡೋದಕ್ಕೆ ಆಗಲ್ಲ, ಕುಷ್ಕನ ತಿನ್ನೋದು. ಇವತ್ತಿನ ಫುಡ್ ರಿವ್ಯೂ ಹುಲಿಯಪ್ಪಾಸ್ ದೊಣ್ಣೆ ಬಿರಿಯಾನಿ. इतने तेजस्वी लोग हैं हमारे पास. ರೈಸ್ ಏನೋ ಒಂಥರ ಸಪ್ಪೆ ಅಲ್ವಾ? ಸಪ್ಪೆ ಅಲ್ಲ, ಖಾರನೂ ಇಲ್ಲ, ಉಪ್ಪುನೂ ಅಷ್ಟೊಂದಿಲ್ಲ ಅನ್ಸುತ್ತೆ. ಪೀಸ್ ಚೆನ್ನಾಗಿದೆ, ಬಟ್ ರೈಸ್ ಸ್ವಲ್ಪ ಉಪ್ಪು ಖಾರ ಅಷ್ಟೊಂದಿಲ್ಲ. ಬಟ್ ಮಂದಿ ನಾನು ಮಯೋನೈಸ್ ಹಾಕೋತಿಯಲ್ಲ, ಗೊತ್ತಾಗಲ್ಲ. ಮತ್ತು ಅದು ಚಟ್ನಿ, ಟೊಮೊಟೊ ಚಟ್ನಿ, ಅದು ಮ್ಯಾಚ್ ಆಗುತ್ತೆ. ಯೂಟ್ಯೂಬ್ಗೆ ರಿವ್ಯೂ ಕೊಡ್ತೀರಾ? ಹೇಳುವ ಹಾಗೆ ದಿ DPH ಜರ್ನಿ ಅಂತ. DPH ಜರ್ನಿ, ದಿ DPH ಜರ್ನಿ ಅಂತ ರೀಸೆಂಟಾಗಿ 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ ಅಷ್ಟೆ. ಜೇಮ್ಸ್, ಹುಲಿಯಪ್ಪ ದೊಣ್ಣೆ ಬಿರಿಯಾನಿ ಹೇಗಿದೆ? ಚಿಕನ್ದು ಚೆನ್ನಾಗಿದೆ. ರಾಮ್, ಚೆನ್ನಾಗಿದೆ. ಈಸ್ ಬಿಸಿ ವಿತ್ ಮಟನ್. ಬ್ರೋ, ಮಟನ್ ಬಿರಿಯಾನಿ ಹೇಗಿದೆ ಬ್ರೋ? ಸ್ಟಿಲ್ ಈಸ್ ಬಿಸಿ. ಮಟನ್ ಬಿರಿಯಾನಿ ಹೇಗಿದೆ ಅಂದ್ರೆ? ಓಕೆ, ವೆರಿ ನೈಸ್, ಬಟ್ ಇನ್ನೊಂದು ಸ್ವಲ್ಪ ಪೀಸಸ್ ಕುಡ್ ಹ್ಯಾವ್ ಬೀನ್ ಬಾಯ್ಲ್ಡ್ a little bit. ಇವನು ಜೇಮ್ಸ್ ಬರೀ ಚೆನ್ನಾಗಿದೆ ಅಷ್ಟೇ. ಓಕೆ, ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಓಕೆ, ಬಟ್ ಮಂದಿ ಇಸ್ ಬೆಸ್ಟ್. ಮಂದಿ ಇಸ್ ಬೆಸ್ಟ್. ಸ್ಟಿಲ್ ಇವರೆಲ್ಲ ಮಂದಿ ಫ್ಯಾನ್ಸೇ. ಹೇಗಿದೆ ಚಿಕನ್ ಬಿರಿಯಾನಿ? ಓಕೆ ಅಂತ ಟೇಸ್ಟ್ ಇಲ್ಲ. ಒನ್ ಟೈಮ್ ವಿಸಿಟ್ ಮಾಡಿ ತಿನ್ಬೋದಾ? ಟೇಸ್ಟ್ ಮಾಡ್ಬೋದು. ಓಕೆ, ಇದೆಲ್ಲ ಸಿಗುತ್ತೆ, ನೋಡ್ಕೋಬಹುದು. ಮೆನೆಲ್ಲ ನೀವೇ ಓದ್ಕೊಳ್ಳಿ, ನಾನಂತೂ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ನೀವೇ ನೋಡ್ಕೊಳ್ಳಿ, ನೋಡ್ಕೊಂಡು ತಿಳ್ಕೊಳ್ಳಿ. ನೆಕ್ಸ್ಟ್ ಆ ಲೆವೆಲ್ಗೆ ಏನಿಲ್ಲ. ಓಕೆನಾ? ನಾರ್ಮಲ್ ಆಗಿದೆ ಅಷ್ಟೇ. ಓಕೆ, ನಾರ್ಮಲ್. ಅದಕ್ಕಿಂತ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಚೆನ್ನಾಗಿರುತ್ತೆ. ಆನೆಸ್ಟ್ ರಿವ್ಯೂ ಅಲ್ಲಿ ಕೊಡೋದಕ್ಕಾಗಲ್ಲ, ಇಲ್ಲಿ ಬಂದು ಕರೆಕ್ಟ್ ಆನೆಸ್ಟ್ ರಿವ್ಯೂ. ವಾವ್ ಅಂತ ಏನಿಲ್ಲ. ಓಕೆ ಅಷ್ಟೇ.